ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕನ್ನಡ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಬೇರೆ ಬೇರೆ ಜಿಲ್ಲೆಯದ್ದು ಎಲ್ಲ ಸಬ್ಜೆಕ್ಟು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಮತ್ತು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಒಮ್ಮೆ ಚೆಕ್ ಮಾಡಿ. ಇದೇ ರೀತಿಯಾದಂಥ ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಬೇಕು ಅಷ್ಟೇ. ಮೊದಲನೇ ಕ್ವಶನ್, ಸೌಮಿತ್ರಿ ಎಂದರೆ ಯಾರು? ಲಕ್ಷ್ಮಣ. ಯಾರ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನವಿಲ್ಲ? ಅಂಧಕನ ಕೈಯಲ್ಲಿ. ಸೊ ಮೂರನೇ ಕ್ವಶನಿಗೆ ಸರಿಯಾದ ಉತ್ತರ ಭೀಮ ಆಗಿರುತ್ತೆ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಬಾಲಕನೆಂದು. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಸಿಂಹಬಾಲದ ಕೋತಿ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದು ಯಾವುದು? ಬೆಳ್ಳಿ ಲೋಟ. 8ನೇ ಕ್ವಶನ್, ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕೆ ನಷ್ಟ ಕಟ್ಕೊಡ್ಬೇಕ್ರಿ? ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ. ಈ ವಾಕ್ಯದಲ್ಲಿ ಫಾರೆಸ್ಟರ್ ನಾಗರಾಜನು ಎಂತಹ ಮನೋಭಾವವನ್ನು ಸೂಚಿಸುತ್ತದೆ? ಉಡಾಫೆಯ ಮಾತು. ಅಥವಾ ಮುನಿಸಿಪಾಲಿಟಿಯ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ. ರೇಂಜ್ ರವರು ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ನಾಗರಾಜನಿಗೆ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಎಡಗಣ್ಣಿನ ನೋವು. ಡ್ಯಾಶ್ ಇದು ಮಲ್ಲಣ್ಣನ ಚಹದಂಗಡಿಯ ಹೆಸರು ಚಂದ್ರಭವನ. ಡ್ಯಾಶ್ ಇದು ಅಬ್ದುಲ್ ಕಲಾಂ ರವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ಡ್ಯಾಶ್ನಿಗೆ ಶೇಷನು ರಾಮಾಯಣದ ಕಥೆಯನ್ನು ಹೇಳಿದನು. ವ್ಯಾತ್ಸನ. ಬದುಕನ್ನು ಭಾಷೆಯನ್ನು ಬಿಟ್ಟಿರುವುದಿಲ್ಲ. ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಭಕ್ತಿ ಭಂಡಾರಿ ಬಸವಣ್ಣ. ಪುರಂದರದಾಸರು ಪುರಂದರ ವಿಠಲ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಲಲಿತ ಸಿದ್ದಬಸವಯ್ಯ. ಸುಕನ್ಯಾ ಮಾರುತಿ. ಒಮ್ಮೆ ನಗುತ್ತೇವೆ. ಇನ್ನು ಯಾವುದಾದರೂ 3 ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನಿಮ್ಮ ಜಿಲ್ಲೆಯಲ್ಲಿ ಕನ್ನಡ ಎಕ್ಸಾಮ್ ಆಗಿಲ್ಲ ಅಂತಂದರೆ ಈ ಕ್ವಶನ್ ಪೇಪರ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಈಗಾಗಲೇ ನಾನು ಚಾಪ್ಟರ್ ವೈಸ್ ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಆ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲು ಅದನ್ನು ಓದಿ ನಂತರ ಈ ಎಲ್ಲ ಕ್ವಶನ್ ಪೇಪರ್ಗಳನ್ನ ನೀವು ರೆಫರೆನ್ಸ್ ಆಗಿಡಿ. ಯಾವುದೋ ಒಂದು ಕ್ವಶನ್ ಪೇಪರು ನಿಮ್ಮ ಎಕ್ಸಾಮ್ಗೆ ಅದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಡಿಸ್ಟ್ರಿಕ್ಟ್ ವೈಸು ಚೇಂಜ್ ಇರುತ್ತೆ. ಹಾಗಾಗಿ ಓಕೆನಾ. ನಾವೀಗ ಭಾಷಾಭ್ಯಾಸನ ನೋಡ್ತಾ ಹೋಗೋಣ. 2 ಪದಗಳಿಗೆ ಸಮಾನಾರ್ಥಕ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಪಥ ಅಂತಂದರೆ ಒಂದು ದಾರಿ, ಇನ್ನೊಂದು ಮಾರ್ಗ ಅಂತ ಅರ್ಥ ಬರುತ್ತೆ. ಮಾರ ಅಂದರೆ ಮನ್ಮಥ, ಮದನ. ಪುಷ್ಪ ಅಂದರೆ ಕುಸುಮ, ಹೂ. 46ನೇ ಕ್ವಶನ್, 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಮಂಕಾದ ಮಡದಿ, ಮಂಕಾದ. ಎಳನಗೆ, ಎಳೆ. ಮರಿಮೀನು, ಮರಿ. 47ನೇ ಕ್ವಶನ್, 2 ಪದಗಳ ತತ್ಸಮ ರೂಪ ಬರೆಯಿರಿ. ಜಸ, ಯಶ, ಹರಣ, ಪ್ರಾಣ. ನೆಕ್ಸ್ಟ್ 48ನೇ ಕ್ವಶನ್, ಕ್ರಿಯಾಪದದ ಧಾತುವನ್ನು ಬರಿಬೇಕು. ತಿಂದನು, ತಿನ್ನು. ಬೀಸುತ್ತಿತ್ತು, ಬೀಸು. ನಲಿಯಿತು, ನಲಿ. ನೆಕ್ಸ್ಟ್ ವಿಭಕ್ತಿ ನೋಡ್ತಾ ಹೋಗೋಣ. ಬಲ್ಲವರು ಪ್ರನೌನ್ಸ್ ಮಾಡ್ಬೇಕಾದ್ರೆ ಏನು ಬಂತು? ಊ ಬಂತು. ಊ ಅಂತಂದರೆ ಪ್ರಥಮ. ನೆಕ್ಸ್ಟ್ ವಲ್ಲಭನ ಆ ಬರ್ತಾ ಇದೆ ಅಂದರೆ ಷಷ್ಠಿ. ಸಲೀಲಂ ಹಂ ದ್ವಿತೀಯ. ಇನ್ನು ಪ್ರಬಂಧ ಕೂಡ ನಾನು ಹೇಳಿರೋಂಥದ್ದೇ ಬಂದಿದೆ. ಯಾವುದು ಬರೆದಿರ್ತೀರ ಯಾವುದಾದ್ರೂ ಒಂದು. ಮತ್ತು ಲೆಟರ್ ರೈಟಿಂಗ್ ಕೂಡ ನಾನು ಫಾರ್ಮೇಟ್ ಹೇಳ್ಕೊಟ್ಟಿದ್ದೆ ಯಾವ ರೀತಿಯಾಗಿ ಬರೀಬೇಕು ಏನು ಅಂತ. ಐ ಹೋಪ್ ಎಲ್ಲ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯಾದ ಹಾಗೆ ನಾನು ಎಲ್ಲ ಸಬ್ಜೆಕ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ. ಅಥವಾ ಈ ವಿಡಿಯೋ ಕೆಳಗೆ ನೋಡಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.